ಅಕ್ಕ, ಅವತ್ತು ನಿಮಗೆ ಕನಕನ ಬಗ್ಗೆ ಬಂದಿದ್ದ ಸಣ್ಣ ಸಂಶಯ ಇವತ್ತು ದೊಡ್ಡದಾಗಿ ಬೆಳೆದಿದೆ. ರೀ, ಏನ್ ಹೇಳ್ತಿದ್ದೀರಾ ನೀವು? ಅದೇ ಕಣೆ ಅಕ್ಕ, ಅವತ್ತು ಅಕಸ್ಮಾತ್ ಕನಕ ನಮ್ಮ ಕೈ ತಪ್ಪಿ ಮುತ್ತಿನ ಕಡೆ ಹೋದ್ರು ಹೋಗ್ಬೋದು ಅಂತ ಹೇಳಿದ್ಲು. ಅದಿವತ್ತು ನಿಜ ಆಗ್ತಿದೆ. ಅಂದ್ರೆ ಕನಕ ಈಗ ದೊಡ್ಡಪ್ಪನ ಪಾರ್ಟಿ ಅಂತ ಹೇಳ್ತೀರಾ? ಅಷ್ಟಲ್ದೆ ಇನ್ನೇನೆ ಅವಳೆ ಬಾಯಿ ಬಿಟ್ಟು ಹೇಳಿದ್ಲಲ್ಲ, ಇಷ್ಟು ದಿವಸ ನಾನು ಮಾವನ ತಪ್ಪು ತಿಳ್ಕೊಂಡಿದ್ದೆ, ಅವರು ಒಳ್ಳೆಯವರು, ಧರ್ಮಾತ್ಮರು, ಶುದ್ಧ ಮನ್ಸಿದೆ, ನಿಮಗ್ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಮೂತಿ ತಿವಿದು ಹೋದ್ಲಲ್ಲ. ರೀ, ಅವ್ರ ಋಣದಲ್ಲಿ ಬಿದ್ದಿದ್ದಾಳೆ ನೋಡಿ, ಬಹುಪರಾಗ ಅಂತ ಹೇಳಲೇಬೇಕಲ್ಲ. ಬದುರ್ಕೊಳ್ಳಿ ಬಿಡಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ಹಾಗಂತ ನಾವು ಸುಮ್ಮನೆ ಇದ್ಬಿಟ್ರೆ ನಮ್ದು ನಾಯಿ ಪಾಡಾಗೋಗುತ್ತೆ. ಇವತ್ತು ಮಾವ ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ಅರ್ಥ ಮಾಡ್ಕೊಂಡವಳಿಗೆ ನಾಳೆ ಅಕ್ಕ ಕೆಟ್ಟವಳು ಅಂತ ಅರ್ಥ ಆಗದೆ ಇರುತ್ತೇನೆ. ಅಷ್ಟೇ ಅಲ್ಲ ಕಣೆ, ನಿನ್ನೆವರೆಗೂ ಅಕ್ಕನ್ನ ಹಾಡಿ ಹೊಗಳ್ತಿದ್ದವಳು ಇವತ್ತಾಗ್ಲೇ ಮೆಲ್ಲಿಗೆ ಬಾಲ ಬೀಸ್ತಾ ಇದ್ದಾಳೆ. ಹೂನಮ್ಮ, ದೊಡ್ಡಪ್ಪನೇ ಯಾವತ್ತು ನಿನ್ನನ್ನು ಏನೂ ಕೇಳಿರ್ಲಿಲ್ಲ, ಆದ್ರೆ ಇವಳು ನಿನ್ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಅಲ್ಲ ಅಕ್ಕ, ಶ್ರೀಕಾಂತನ್ಗೆ ಅಷ್ಟೊಂದು ದುಡ್ಡು ಯಾಕೆ ಬೇಕು ಅಂತ ಹೇಳಿದವಳು ನಾಳೆ ನೀವ್ ಯಾಕೆ ಇಲ್ಲಿ ಇರಬೇಕು ಅಂತ ಹೇಳಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಮ್ ಬಾಲನ ಕತ್ತರಿಸಲ್ಲ ಅನ್ನೋದು ಹೇಗಕ್ಕ ನಂಬೋದು? ಹೌದಮ್ಮ, ಸ್ವಲ್ಪ ಯಾಮರಿದ್ರೆ ಇಲ್ಲಿ ತಿರ್ಪೆ ಎತ್ಕೊಂಡು ಬದುಕ್ಬೇಕಾಗತ್ತೆ. ಹೌದು, ಇತ್ತೀಚೆಗೆ ಆ ಕನಕ ಭಾರಿ ಚಿಗುರ್ಕೊಂಡಿದೆ. ಅದಕ್ಕೆಲ್ಲ ಮುತ್ತಿನ ಕುಮ್ಮಕ್ಕೆ ಕಾರಣ. ನನಗೇನೋ ದಂಡಂ ದಶಗುಣಂ ಭವೇತ್ ಅಂತ ಅವಿನಾಶ್ ಮಾಡ್ತಿರೋದೇ ಸರಿ ಅನ್ನಿಸ್ತಾ ಇದೆ. ನೀನ್ ಯಾಕಕ್ಕ ತಡಿಯಕೋದೆ? 4 ಬಾರಿಸಿ ಅಂತ ಸುಮ್ಮನಿದ್ ಬಿಡ್ಬೇಕಾಗಿತ್ತು. ಹಾಗೇನಾದ್ರು ಮಾಡಿದ್ರೆ ಇಷ್ಟು ದಿನ ನಾವು ಮಾಡಿರೋ ನಾಟಕ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ತಿತ್ತು. ಅಕ್ಕ, ಎಷ್ಟು ದಿನ ಅಂತ ನಾವು ನಾಟಕ ಮಾಡ್ಕೊಂಡಿರೋದು? ಗುಡಿನೇ ಕಳ್ಸಿ ತಲೆ ಮೇಲೆ ಬೀಳ್ತಿರುವಾಗ ಯಾರೋ ಗಡ್ಡಕ್ಕೆ ಹತ್ರ ಅನ್ನೋ ಹಾಗಾಗಿದೆ. ಆ ಮುದ್ಕ ಕನಕನ ಮುಂದಿಟ್ಕೊಂಡು ಅಟ್ಟಹಾಸದಿಂದ ಮೆರಿತಾ ಇದೆ. ಹೂನಮ್ಮ, ನೋಡು, ನಿಷ್ಠುರವಾಗಿ ಮನೆ ಬಿಟ್ಟು ಆಚೆ ಹೋಗಿ ಅನ್ನೋ ಹಂತಕ್ಕೆ ಬಂದಿದೆ ನಮ್ಮ ಪರಿಸ್ಥಿತಿ. ಇದನ್ನ ಹೀಗೆ ಬಿಟ್ರೆ ಅವರು ತೊಡೆ ತೊಟ್ಟಿ ನಿಲ್ತಾರೆ. ನಾವು ಹೇಳಿಗಳಾಗಿ ಎಲ್ಲ ಬಿಟ್ಕೊಟ್ಟು ಬೀದಿ ಬಿಕಾರಿಗಳಾಗ್ತೀವಿ ಅಷ್ಟೇ. ಇಲ್ಲ, ಹಾಗಾಗ್ಬಾರ್ದು. ಅವ್ರ ಅಟ್ಟಹಾಸನ ಮಟ್ಟ ಹಾಕಲೇಬೇಕು. ಹೊಸದೊಂದು ಸಮಸ್ಯೆನ ಸೃಷ್ಟಿ ಮಾಡಿ ಅವ್ರು ವಿಲ ವಿಲ ಒದ್ದಾಡೋ ಹಾಗೆ ಅವ್ರ ತಲೆಯಲ್ಲಿ ಹುಳ ಬಿಡಬೇಕು. ಸಮಸ್ಯೆನಾ? ಮೊನ್ನೆ ಸಮಸ್ಯೆಗಳು ಸುತ್ತಕೊಂಡು ಕಣ್ಣು ಬಾಯಿ ಬಿಡೋ ಹಾಗಾಗಿದೆ. ಇನ್ ದೊಡ್ಡಪ್ಪನ್ ಏನಂತ ಸಮಸ್ಯೆ ಸೃಷ್ಟಿ ಮಾಡೋದಮ್ಮ? ಅದಕ್ಕೂ ಒಂದು ಅವಕಾಶ ಇದೆ. ಹೇಗಿದ್ಯಾ ಅಣ್ಣ? ನಾನು ಚೆನ್ನಾಗಿದ್ದೀನಪ್ಪ. ನೀನ್ ಖುಷಿಯಾಗಿದ್ಯಾ? ಅಣ್ಣ, ನೀನ್ ಮತ್ತೆ ನನಗೆ ಸಿಗ್ಬಿಟ್ಟೆ ಅನ್ನೋ ಸಂತೋಷ ನನಗಿದ್ದೇ ಇದೆ. ಆವಾಗ ನಿನ್ನ ನೆನಪಿಸ್ಕೊತಾ ಇರ್ತೀನಿ. ಏನಾದ್ರೇನಮ್ಮ, ನೋಡ್ಬೇಕು ಅನ್ನಿಸ್ದಾಗ ತಂಗಿ ಮನೆಗೆ ಬರೋ ಅದೃಷ್ಟ ಇಲ್ವಲ್ಲ. ಅಣ್ಣ, ಕಳ್ದು ಹೋಗಿರೋ ನನ್ನ ಮಗಳು ಸಿಗ್ಬಿಟ್ರೆ ಎಲ್ಲಾ ಸಂಬಂಧಗಳು ಸರಿ ಹೋಗ್ಬಿಡುತ್ತೆ ಅಣ್ಣ. ಅಣ್ಣ, ನನ್ನ ಮಗುನ್ ಹುಡುಕಿಸ್ತೀನಿ ಅಂದ್ಯಲ್ಲ, ಏನಾಯ್ತಣ್ಣ? ಮನುಷ್ಯ ಪ್ರಯತ್ನ ಮಾಡ್ಬೇಕಾದ್ನೆಲ್ಲ ಮಾಡ್ತಾ ಇದ್ದೀನಮ್ಮ. ಕನಕ ನಾನು ಅಂದ್ಕೊಂಡಂಗೆ ಸರಿಯಾಗಿದ್ದಿದ್ರೆ ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ದಲ್ಲಿ ನಿನ್ನ ಮಗಳನ್ನೇ ಹುಡುಕ್ಬೋದಾಗಿತ್ತು. ಆದ್ರೆ ಏನ್ ಮಾಡ್ಲಿ, ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗ್ಬಿಟ್ಟಿದೆ. ಕನಕ ಗೆಲ್ತಾಳೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ನನಗೆ. ಯಾಕಣ್ಣ ಸೋತ್ ಹೋದಂತರ ಮಾತಾಡ್ತಿದ್ಯಲ್ಲ? ಹೌದು ಮೀನಾಕ್ಷಿ, ನಾನು ಅಂದ್ಕೊಂಡಂಗೆ ಯಾವುದೂ ನಡೀತಾ ಇಲ್ಲಮ್ಮ. ಯಾಕಣ್ಣ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ಯಾ? ಅಂಥದ್ದು ಏನಾಯ್ತೀಗ? ಆ ಪದ್ಮಾವತಿ ಅವಿನ ಕಪಾಳ ಕೊಡದಾಗ ಸುಮ್ಮನೆ ಇದ್ದ ಕನಕ, ನಾನೇನೋ ಒಂದು ಮಾತು ಹೇಳ್ದೆ ಕಣಮ್ಮ. ಗಂಡ ಹೆಂಡತಿ ಮಧ್ಯೆ ತಲೆ ಹಾಕಬೇಡಿ ಅಂತ ಮುಖ ಕೊಡದಾಗ ಹೇಳ್ಬಿಟ್ಲು ನನಗೆ. ಸರಿ, ಆ ಪದ್ಮಾವತಿ ನನ್ನ ಹತ್ರ ಹೋಗಿ ಕ್ಷಮೆ ಕೇಳು ಅಂತ ಹೇಳಿದ್ಲೇನೋ. ಬಂದ್ ನನ್ನ ಹತ್ರ ಮಾತಾಡ್ತಾ ಇದ್ಲು. ಮಾತಾಡ್ಬೇಕಾದ್ರೂ ಪದ್ಮಾವತಿನ ಹಾಡಿ ಹೋಗ್ಬಿಟ್ಲು. ನನ್ನನ್ನ ನೀವೇನು ಅಲ್ಲ ಅನ್ನೋ ತರ
ಕನಕ ಹಾಗೆ ನಡ್ಕೋತಿದ್ದಾಳ? ಅಷ್ಟೇ ಅಲ್ಲಮ್ಮ, ಆ ಅವಿನಾಶ ಇವಳನ್ನ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಬಿಟ್ಟು ಬಂದಿದ್ದಾನೆ. ಎಲ್ಲೋ ಬಿದ್ದು ಇಡೀ ರಾತ್ರಿ ಮನೆಗೆ ಬಂದಿರಲಿಲ್ಲ. ಅಣ್ಣ, ಕನಕನ್ಗೇನಾಯ್ತು? ಅವಳು ಹುಷಾರಾಗಿದ್ದಾಳೆ ತಾನೆ? ಅದೃಷ್ಟ ಚೆನ್ನಾಗಿತ್ತು, ಹುಷಾರಾಗಿದ್ದಾಳೆ, ಏನೂ ಆಗಿಲ್ಲ. ನಾನು ಕೇಳೋವರೆಗೂ ಒಂದೇ ಒಂದು ಮಾತು ಹೇಳಲಿಲ್ಲ. ಹಾ ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಗತಿಯಲ್ಲಮ್ಮ, ನೀನೇ ಹೇಳು. ಏನಣ್ಣ ಇದು? ಏನೇನೋ ವಿಚಿತ್ರಗಳು ನಡೀತಾ ಇದೆಯಲ್ಲ. ಮನೆಯಲ್ಲಿ ಈ ಕತೆನಾ? ಇನ್ನು ಆಫೀಸ್ನಲ್ಲಿ ಪದ್ಮಾವತಿ ಹೇಳಿದ್ಲು ಅಂತ ಒಂದೇ ಒಂದು ಪ್ರಶ್ನೆ ಕೇಳಿದೆ. 25,000 ರೂಪಾಯಿಗೆ 25,000 ರೂಪಾಯಿ ಚೆಕ್ಕಿಗೆ ಸೈನ್ ಮಾಡಿಕೊಟ್ಟಿದ್ದಾಳೆ. ಏನ್ ತಮಾಷೆನ ಇದು? ಸರಿ, ಇಲ್ಲಿವರೆಗೂ ಲಕ್ಷಾಂತರ ರೂಪಾಯಿ ಕೊಚ್ಕೊಂಡು ಹೋಯ್ತು, ಬಿಟ್ಬಿಡು. ಇವಳನ್ನ ಕರ್ಕೊಂಬಂದು ಬಿಟ್ಟ ಮೇಲೂ ಈ ತರ ಅಗಲ್ದೊರಡೆ ನಡೀತಿದೆ ಅಂದ ಮೇಲೆ ಇವಳು ಬಂದು ಪ್ರಯೋಜನ ಏನು, ಸಾರ್ಥಕ ಏನು ಹೇಳೋಣ. ಇಲ್ಲ ಅಣ್ಣ, ಕನಕ ಅಂತ ಹುಡುಗಿ ಅಲ್ಲ, ತುಂಬಾ ಸೂಕ್ಷ್ಮವಾದ ಹುಡುಗಿ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅಣ್ಣ, ನೀನ್ ಅವನಿಗೆ ಎಲ್ಲ ಹೇಳಿದ್ಯಾ ತಾನೆ? ಹ್ಞೂನಮ್ಮ, ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಅಣ್ಣ, ಇದೇ ನೋಡು ನೀನ್ ಮಾಡ್ತಾ ಇರೋ ತಪ್ಪು. ಅಣ್ಣ, ನಿನ್ ಮನೇಲಿ ಏನ್ ನಡೀತಿದೆ ಅನ್ನೋದು ಅವಳಿಗೆ ಹೇಗೆ ಗೊತ್ತಾಗ್ಬೇಕು ಅಣ್ಣ? ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವಳಿಗೆ ಸ್ಪಷ್ಟವಾಗಿ ತಿಳಿಸದೇ ಇರೋದು ನಿನ್ ತಪ್ಪಾನೆ. ಅಲ್ಲಮ್ಮ, ಅವಳಾಗೆ ತಿಳ್ಕೊಳ್ತಾಳೆ ಅಂತ ನಾನೇನು ಹೇಳಕ್ ಹೋಗ್ಲಿಲ್ಲಮ್ಮ. ಅಣ್ಣ, ನೀನ್ ಎಲ್ಲಾನು ಬಿಸ್ನೆಸ್ ತಾನೇ ನೋಡ್ತಿದ್ಯಾ. ನಮ್ ವಿಷಯದಲ್ಲೂ ನೀನ್ ಇದೇ ತಪ್ಪು ಮಾಡಿ ನಮ್ಮನ್ನ ದೂರ ಮಾಡ್ಕೊಂಡ್ಬಿಟ್ಟೆ. ಈಗ ಮತ್ತೆ ಅದೇ ತಪ್ಪು ನಡೀತಿದೆ. ನಿನ್ ಉದ್ದೇಶ ಏನು ಅಂತಾನೆ ಗೊತ್ತಾಗ್ದೆ ಕನಕ ನಿನ್ ಬಗ್ಗೆನೆ ತಪ್ಪು ತಿಳ್ಕೊತಿದ್ದಾಳೆ. ಅವರೆಲ್ಲ ಸೇರ್ಕೊಂಡು ಅವಳನ್ನ ನಿನ್ ವಿರುದ್ಧನೇ ಎತ್ಕಟ್ಟಿದ್ದಾರೆ. ಅಣ್ಣ, ಈಗ್ಲಾದ್ರೂ ನಿನ್ ಕನಕನ್ಗೆ ಸರಿ ಯಾವುದು ತಪ್ಪು ಯಾವುದು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದನ್ನ ಸಂದರ್ಭ ಬಂದಾಗ ಸರಿಯಾಗಿ ತಿಳಿ ಹೇಳ್ಬೇಕು. ಅವಳ ಮನಸ್ಸಲ್ಲಿರೋ ಗೊಂದಲ ದೂರವಾದ್ರೆ ಅವಳು ಖಂಡಿತ ನೀನ್ ಅನ್ಕೊಂಡ್ ಹಾಗೆ ನಡ್ಕೋತಾಳೆ ಅಣ್ಣ. ಸರಿನಮ್ಮ. ಎಲ್ಲೋ ಒಂದ್ ಕಡೆ ನಾನೇ ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಅವಳಿಗೆ ಎಲ್ಲ ಸತ್ಯವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಸರಿ ಅಣ್ಣ, ಹಾಗಾದ್ರೆ ನಾನೀಗ ಹೊಡ್ತೀನಿ. ಆಯ್ತಮ್ಮ, ಹೋಗ್ಬಿಟ್ಟು ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಬರ್ತೀನಿ. ಹೇಳೋ ನಿನ್ ಕಂಠ. ಅಕ್ಕ, ಮುದ್ಕ ಅದೇ ದೇವತೆ ಜೊತೆ ಏನೋ ಭಾರಿ ಭಾರಿ ಮಾತಾಡ್ತಿದ್ದಾನೆ. ಹೌದಾ? ಎಲ್ಲೋ? ಸೇಮ್ ಲೊಕೇಶನ್ ಅಕ್ಕ, ದೇವಸ್ಥಾನದಲ್ಲಿ. ಅವ್ರು ಏನ್ ಮಾತಾಡ್ತಾ ಇದಾರಂತ ಕೇಳಿಸ್ಕೊಂಡ್ಯಾ? ಅವ್ರೇನ್ ಸೌಂಡ್ ಸಿಸ್ಟಮ್ ಹಾಕೊಂಡ ಮಾತಾಡ್ತಾರೆ. ಜನ್ಮ ಜನ್ಮದಲ್ಲೂ ಬಿಟ್ಟಿರ್ಲಾಗದವ್ರಂತೆ ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರು ಕಣಕ್ಕ. ಮುದ್ಕ ಮಾತಾಡ್ತಿರೋದ್ ನೋಡಿದ್ರೆ ಆಕೆ ಜೊತೆ ಸಖತ್ ಅಟ್ಯಾಚ್ಮೆಂಟ್ ಇರೋ ಹಾಗಿದೆ. ತುಂಬಾ ಹಿಂದಿನಿಂದ ಪರಿಚಯ ಅಂತ ಕಾಣುತ್ತೆ ಕಣಕ್ಕ. ಸರಿ, ಒಂದ್ ಕೆಲಸ ಮಾಡಿ, ಆ ಹೆಂಗಸನ್ನ ಫಾಲೋ ಮಾಡಿ. ಅವಳಿಗೆ ಎಲ್ಲ ಹೋಗ್ತಾಳೆ, ಅವಳು ಯಾರು ಏನು ಎಲ್ಲ ಡೀಟೇಲ್ಸು ನಂಗೆ ಬೇಕು. ಸರಿ ಅಕ್ಕ, ಆ ಹೆಂಗಸಿನ ಬಯೋಡೇಟಾನೇ ಬಟ್ಟಿ ಇಳಿಸ್ಕೊಂಡ್ಬರ್ತೀನಿ. ಅಕ್ಕ 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 ಅಕ್ಕ, ಏನೋ ಅದು ನೀನ್ ಕಂಠ? ಅಕ್ಕ, ಆ ಹೆಂಗಸಿನ ಬಗ್ಗೆ ಫುಲ್ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡ್ಬಂದೆ. ಯಾರು? ದೊಡ್ಡಪ್ಪನ ಕುಲದೇವತೆ ಬಗ್ಗೆನಾ? ಲೇಯ್, ಅವಳು ಕುಲದೇವತೆ ಅಲ್ಲ ಕಣೆ, ಕಳ್ಳ ದೇವತೆ. ಏನೋ ಹೇಳ್ತಾ ಇದೀಯ ನೀನು? ಮತ್ತಿನ್ನೇನಕ್ಕ, ಕದ್ದು ಮುಚ್ಚಿ ಕಂಡವ್ರನ್ನ ಭೇಟಿ ಮಾಡೋಳನ್ನ ಕಳ್ಳ ದೇವತೆ ಅಂದೆ, ಇನ್ನೇನು ಕುಲದೇವತೆ ಅಂತಾರ? ಯಾರವಳು? ಮದ್ವೆ ಗಿದ್ವೆ ಏನಾದ್ರೂ ಮಾಡ್ಕೊಂಡಿದ್ದಾಳಾ? ಮದ್ವೆನಾ? ಈಗ್ಲೇ ಹೀಗ ಅಂದ್ಮೇಲೆ ವಯಸ್ಸಿದ್ದಾಗ ಏನೇನ್ ಆಟ ಆಡಿರ್ಬಾರ್ದು. ದೊಡ್ಡ ಇಂಡಸ್ಟ್ರಿಯಲಿಸ್ಟನ್ನೇ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅವಳ ಹೆಸರು ಮೀನಾಕ್ಷಿ ಅಂತ.
ಅವಳ ಗಂಡನ ಹೆಸರು ಮೋಹನ್ ರಾಮ್ ಅಂತ. ಅವನ ಆಫೀಸ್ ಎಲ್ಲಿದೆ ಅಂತ ನೋಡ್ಕೊಂಬಂದಿದ್ದೀನಿ ಕಣಕ್ಕ. ಒಳ್ಳೆ ಕೆಲಸ ಮಾಡಿ. ಅವರಿಬ್ರು ಮಧ್ಯೆ ಎಲ್ಲನೂ ಸರಿ ಇದ್ದಿದ್ರೆ ನಿಮ್ಮ ಭಾವನೆ ಹೋಗಿ ಅವಳ ಮನೇಲಿ ಭೇಟಿ ಆಗ್ತಾ ಇದ್ರು, ಇಲ್ಲ ಅವಳನ್ನ ಈ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ರು. ಹೌದು, ಮರ್ಯಾದಸ್ಥ ಗಂಡನ್ ಬಿಟ್ಟು ಅವಳು ಯಾಕೆ ಒಬ್ಳೆ ದೊಡ್ಡಪ್ಪನ ಭೇಟಿ ಮಾಡಬೇಕಿತ್ತು? ಗಂಡನ ಜೊತೆಲೆ ಬಂದು ಭೇಟಿ ಮಾಡ್ಬೋದಾಗಿತ್ತಲ್ವಾ? ಅಥವಾ ಗಂಡ ಮನೇಲಿದ್ದಾಗಲೇ ದೊಡ್ಡಪ್ಪನ ಕರೆಸ್ಕೊಂಡು ಮಾತಾಡ್ಬೋದಾಗಿತ್ತಲ್ವಾ? ಕರೆಕ್ಟಾಗಿ ಹೇಳ್ದೆ ಚಿತ್ರ. ಅವರಿಬ್ರು ಕದ್ದು ಮುಚ್ಚಿ ಭೇಟಿ ಆಗ್ತಾ ಇದ್ದಾರೆ ಅಂದರೆ ಏನೋ ರಹಸ್ಯ ಇದೆ. ಅವಳು ತನ್ನ ಗಂಡನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ನೀಲ್ಕಂಠ, ಒಂದು ಕೆಲಸ ಮಾಡು, ನೀನು ಅವನ ಆಫೀಸ್ಗೆ ಹೋಗಿ ಈ ವಿಷಯನ ಸೂಕ್ಷ್ಮವಾಗಿ ಅವ್ನ ಕಿವಿಗೆ ಹಾಕು. ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ಕೊಂಡು ಬಾ. ನನಗೂ ಹಾಗೆ ಅನ್ನಿಸ್ತು ಕಣಕ್ಕ. ನಾಲ್ಗೆ ಬೇರೆ ಕಳೀತಾ ಇತ್ತು. ಸೀದಾ ಮೋಹನ್ ರಾಮ್ ಆಫೀಸ್ಗೆ ಹೋಗಿ ಎಲ್ಲ ಒದ್ರು ಬಿಡೋಣ ಅಂತಿದ್ದೆ. ಯಾವುದಕ್ಕೂ ನಿನ್ನ ಮಾತು ಕೇಳೋಣ ಅಂತ ತಡ್ಕೊಂಡು ಬಂದೆ. ರೀ, ನಿಮ್ಗೆ ಈ ರೀತಿ ಕಡ್ತಾ ಆದ್ರೆ ಸ್ಟ್ರೈಟ್ ಆಗಿ ಮನೆಗೆ ಬನ್ನಿ. ಎಲ್ಲೆಲ್ಲೋ ಹೋಗಿ ಏನೇನೋ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ಬೇಡಿ. ಏಯ್ ಸಾಕು ಸುಂದಿರ, ನೋಡಕ್ಕ ಹೇಗೆ ಮಾತಾಡ್ತಾಳೆ. ಮತ್ ನೀವೇ ತಾನೇ ಹೇಳಿದ್ದು ಅವಳು ಕಳ್ ದೇವತೆ ಹಾಗೆ ಹೀಗೆ ಅಂತ. ಆದ್ರೇನು, ನಾನು ಹೇಳಿದ್ದು ಅವಳ ಗಂಡನ ಆಫೀಸ್ಗೆ ಹೋಗ್ತೀನಿ ಅಂತ ತಾನೇ. ಸಾಕು, ಇದು ತುಂಬ ಸೂಕ್ಷ್ಮವಾದ ವಿಷಯ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಗೊತ್ತಾಯ್ತಾ? ಏ ಬಿಡಕ್ಕ, ನಾನು ಯಾರು? ನಿನ್ ತಮ್ಮ ಕಣಕ್ಕ. ಇಂಥದ್ದೆಲ್ಲ ನನಗೆ ನೀರು ಕುಡ್ದಷ್ಟೇ ಸುಲಭ. ಇದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡು. ಅಕ್ಕ, ಏನ್ ಹೇಳ್ತಾ ಇದೀಯ ನೀನು? ಏ ನೀಲ್ಕಂಠ, ನಿಂಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯೇನೋ? ಯಾಕಕ್ಕ? ನಿಂಗೆ ಮೊನ್ನೆನೇ ಹೇಳಿರಲಿಲ್ಲ, ಆ ಮೀನಾಕ್ಷಿ ಗಂಡನ ಮೀಟ್ ಮಾಡಿ ನಿಮ್ಮ ಭಾವನ ಬಗ್ಗೆ ಹೇಳಿ ಅವನ ರಿಯಾಕ್ಷನ್ ಏನು ಅಂತ ತಿಳ್ಕೊ ಅಂತ. ಅಯ್ಯೋ ಸಾರಿ ಕಣಕ್ಕ, ಶ್ರೀಕಾಂತನ ಚಕ್ರಗಣದಲ್ಲಿ ಈ ವಿಷಯನೇ ನಾನು ಮರ್ತ್ಬಿಟ್ಟೆ. ಈಗಲೂ ಮರ್ತ್ರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗಾಗುತ್ತೆ. ಆಮೇಲೆ ನಿಮ್ಮ ಭಾವನ ಮಟ್ಟ ಹಾಕೋದಕ್ಕೆ ಯಾವ ಅಂಕುಶನೂ ಇರಲ್ಲ. ನೀಲ್ಕಂಠ, ಒಂದು ಕೆಲಸ ಮಾಡಿ, ನೀನು ಮೀನಾಕ್ಷಿ ಮನೆಗೆ ಹೋಗಿ ಅವಳ ಗಂಡನ ಹತ್ರ ಮೀನಾಕ್ಷಿ ತುಂಬ ಸೋಷಿಯಲು, ಯಾವ ಗಂಡಸ್ರ ಜೊತೆ ಬೇಕಾದ್ರೂ ಗಂಡ್ಕಟ್ಲೆ ಮಾತಾಡ್ತಾಳೆ ಅಂತ ನಿಮ್ಮ ಭಾವನ ಬಗ್ಗೆ ಹೇಳ್ಬಿಟ್ವಾ. ಅರ್ಥ ಆಯ್ತಾ? ಹಾಗೆ ಮಾಡಿದ್ರೆ ನಿಮ್ಮ ಭಾವ ಏನೊಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾರೆ. ಆಗ ಅವರಿಗೆ ನಮ್ಮ ಬಗ್ಗೆ ಮಾತಾಡೋ ಯಾವ ಮಾರಲ್ ರೈಟ್ಸು ಇರಲ್ಲ. ಅವಿನಾಶ್ಗೆ ಗೊತ್ತಾದರೆ ಎಲ್ಲಿ ಮಗನ ಮುಂದೆ ಅವಮಾನ ಆಗುತ್ತೋ ಅಂತ ಹೆದರ್ಕೊಂಡು ಇವಾಗ ಹೇಗಿದ್ದಾರೋ ಹಾಗೆ ತೆಪ್ಪಿಗೆ ಬಾಯಿ ಮುಚ್ಕೊಂಡಿರ್ತಾರೆ. ಅಕ್ಕ, ಸೂಪರ್ ಐಡಿಯಾ ಕಣಕ್ಕ. ನಾನು ನಾಳೆನೆ ಹೋಗಿ ಮೀನಾಕ್ಷಿನ ಗಂಡನ ತಲೆನ ಕೆಡಿಸ್ ಬರ್ತೀನಿ. ಮೀನಾಕ್ಷಿ ನಿನ್ನ ಮುರಳಿ ಮೇಲೆ ಈ ಮುರಾರಿ ಕಣ್ಣು ತಕದಿಮಿ 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 ತಕದಿಮಿ. ಚಿತ್ರ ಹೆಂಗೆ? ಹೋಗ್ರಿ. ಹೋಗ್ತೀನಿ. ಅಯ್ಯೋ ಬಿಡಿ ಸಾರ್, ಒಂದೇ ನಿಮಿಷ, ಈಗ ಹೋಗಿ ಬಂದ್ಬಿಡ್ತೀನಿ. ಆಗಲ್ಲ ರೀ, 1 ನಿಮಿಷ ಅಲ್ಲ, 1 ಸೆಕೆಂಡು ಬಾಸ್ನ ಮೀಟ್ ಮಾಡ್ಬೇಕಂದ್ರೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕು. ಸಾರ್ ಬಿಡಿ ಸಾರ್, ಬೇಗ ಬಂದ್ಬಿಡ್ತೀನಿ ಸಾರ್. ಆಗಲ್ಲ ರೀ, ನೀವು ಇಲ್ಲಿವರೆಗೂ ಬಂದಿದ್ದೆ ತಪ್ಪು. ಯಾರೇ ನಿಮ್ಗೆ ಒಳಗಡೆ ಬಿಟ್ಟಿದ್ದು? ನಡೀರಿ ಹೊರಗೆ. ಸಾರ್ ಬಿಡಿ ಸಾರ್, ಬೇಗ ಬಂದ್ಬಿಡ್ತೀನಿ. ಇಲ್ಲ ರೀ, ಪ್ಲೀಸ್ ಸಾರ್. ಆಗಲ್ಲ ರೀ, ನಡೀರಿ ಹೊರಗೆ. ಬಿಡಿ ಸಾರ್, ಆಗಲ್ಲ ರೀ, ಬಂದ್ಬಿಡ್ತೀನಿ. ನಡೀರಿ. ಆಗಲ್ಲ ರೀ, ನಡೀರಿ ಹೊರಗೆ. ಒಂದೇ ನಿಮಿಷ ಸಾರ್, ಹಿಂಗೋಗಿ. ಆಗಲ್ಲ ರೀ, ಆಗಲ್ಲ. ಬಿಡಿ ಆಗಲ್ಲ ರೀ, ನಡೀರಿ ಹೊರಗೆ. ಏನು ನಡೀತಿದೆ ಇಲ್ಲಿ? ಸರ್, ಇವ್ರು ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ, ಆದ್ರೂ ನಿಮ್ಮನ್ನು ಮೀಟ್ ಮಾಡ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನೋಡಿ, ಅವ್ರು ಹೇಳ್ತಿರೋದು ಸರಿಯಾಗಿದೆ. ನೀವು ಮೊದಲು ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಬನ್ನಿ. ಸಾರ್ 1 ನಿಮಿಷ ಸಾರ್, ಅದೇ ರುದ್ರಮೂರ್ತಿ ಅವರು. ಏನಂದೆ ನೀನು? ರೀ ಮ್ಯಾನೇಜರ್, ಮೊದಲು ಕುತ್ತಿಗೆ ಹಿಡಿದು ಅವನ ಆಚೆ ತಳ್ಳಿ. ಸಾರ್, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಮಾತು ಕೇಳಿ ಸಾರ್. ರೀ ಮ್ಯಾನೇಜರ್, ಏನ್ರಿ ಮುಖ ನೋಡ್ತಿದ್ದೀರಾ?
ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದ್ಲು ಆಚೆ ತಳ್ರಿ ಅವನ್ನ. ರೀ ನಡೀರಿ ಆಚೆ. ಸರ್ ಹೇಳಿದ ಅರ್ಥ ಸಾರ್, ಆಗ್ಲಿಲ್ವಾ? ನೀವು ಸ್ವಲ್ಪ- ಇವಾಗ ನೀವೇ ಆಚೆ ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿ ಕರೆದು ಆಚೆ ನೂಕಿಸ್ಬೇಕಾ? ಸಾರ್, ನೀವು ಸ್ವಲ್ಪ ಸುಮ್ಮನೆ ಇರಿ ಸಾರ್. ಸ್ವಲ್ಪ ನನ್ನ ಮಾತು ಕೇಳಿ ಸಾರ್. ರುದ್ರಮೂರ್ತಿ ಅವರು ಮಿಂಟಿ ಮೀನಾಕ್ಷಿ ಅವರು ಮ್ಯಾನೇಜರ್, ನೀವು ಸ್ವಲ್ಪ ಆಚೆ ಇರಿ. ಓಕೆ ಸರ್. ರೀ ಬನ್ನಿ ಇಲ್ಲಿ. ನಮಸ್ಕಾರ ಸರ್. ನನ್ನ ಹೆಸರು ನೀಲ್ಕಂಠ ಅಂತ. ಏನ್ ಹೇಳ್ಬೇಕು ನೀನು? ರುದ್ರಮೂರ್ತಿ ಅವರು ಮೀನಾಕ್ಷಿ ಅವರು. ಏನೋ ಅವರಿಬ್ರು? ಏನೋ ಅವರಿಬ್ರು? ಅವ್ರೇನು ಅಂತ ನಿಂಗೆ ಗೊತ್ತಾ? ಇಲ್ಲ. ಮತ್ತೇನು ಹೇಳ್ಬೇಕು ನೀನು? ಅದೇ ಸಾರ್, ರುದ್ರಮೂರ್ತಿ ಅವರು ಮೀನಾಕ್ಷಿ ಅವರು. ಏ ಇಡಿಯಟ್, ತಮಾಷೆ ಆಡ್ತಿದ್ಯಾ? ಆ ರುದ್ರಮೂರ್ತಿ ಹೆಸರು ಎತ್ತಿದ್ರೆ ನಿನ್ನ ಸಿಗದ್ ಬಿಡೋಣ ಅಂತ ಅನಿಸ್ತಿದೆ. ಅಂಥದ್ರಲ್ಲಿ ಅವನ ಹೆಸರನ್ನ ನನ್ನ ಮುಂದೆ ಜಪ ಮಾಡ್ತಿದ್ಯಾ? ಇನ್ನೇನಾದ್ರೂ ಹೇಳೋದಿದ್ಯಾ? ಏನೂ ಇಲ್ಲ ಸರ್. ಹೊರಡ್ತಾ ಇರೋ. ಇನ್ನೊಮ್ಮೆ ಈ ಕಡೆ ತಲೆ ಹಾಕಿದ್ರೆ ನಿನ್ನ ಕೈ ಕಾಲು ನೆಟ್ಟಗಿರಲ್ಲ. ಹೋಗ್ತಾ ಇರೋ. ಇಷ್ಟು ವರ್ಷ ಕೇಳ್ದಿರೋ ಹೆಸರು ಇವತ್ತ್ಯಾಕೆ ಬಂತು? ಈ ನೀಲ್ಕಂಠ ಅನ್ನೋನ್ ಯಾರು? ರುದ್ರಮೂರ್ತಿ ಮೀನಾಕ್ಷಿ ಹೆಸರು ಇವನ್ ಬಾಯಲ್ಲಿ ಯಾಕೆ ಬಂತು? ಸರ್, ಏನ್ರಿ? ಇವತ್ತಿನ ಪೇಮೆಂಟ್ಸ್ಗೆ ಚೆಕ್ ಸೈನ್ ಮಾಡಬೇಕಾಯ್ತು ಸರ್. ಕೊಡಿ. ಥ್ಯಾಂಕ್ ಯು ಸರ್. ಸರ್, ಮೇಡಮ್, ಚೆಕ್ ಸೈನ್ ಮಾಡಬೇಕು. ಇದೇನಿದು? ಬರೀ ಚೆಕ್ಸೇ ಇದೆಯಲ್ಲ, ಇದ್ರ ಡೀಟೇಲ್ಸ್ ಅಲ್ಲಿ? ಅದನ್ನೆಲ್ಲ ಪದ್ಮಾವತಿ ಮೇಡಮ್ ಅವ್ರು ನೋಡಿ ಕಳಿಸಿದ್ದಾರೆ ಮೇಡಮ್. ಹೌದಾ? ನಾನೊಂದ್ಸಲ ನೋಡ್ಬೇಕಲ್ಲ. ಅವರೆಲ್ಲ ಓಕೆ ಮಾಡಿ ಆಗಿದೆ ಮೇಡಮ್. ಅದಾದಮೇಲೆ ಚೆಕ್ ಬರ್ದಿರೋದು. ಈಗ ನೀವು ನೋಡಿದ್ರು ಚೆಕ್ ಬದಲಾಯಿಸೋದು ಕಷ್ಟ ಆಗುತ್ತೆ ಮೇಡಮ್. ನೀವು ಏನೇ ಹೇಳಿ, ಪ್ರತಿಯೊಂದು ಚೆಕ್ಗೂ ಸಂಬಂಧಪಟ್ಟ ಡೀಟೇಲ್ಸ್ ನನಗೆ ಬೇಕು. ಅದು ಯಾವ ಕಂಪ್ನಿಗೆ ಹೋಗ್ತಿದೆ, ಪರ್ಚೇಸಾ, ಸರ್ವಿಸಾ, ಮಿಸಲೇನಿಯಸ್ಸಾ, ಯಾವ ಹೆಡ್ಡಲ್ಲಿ ಖರ್ಚಾಗ್ತಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಪ್ಲೀಸ್ ಇದ್ರ ಡೀಟೇಲ್ಸ್ ತೊಗೊಂಡು ಬನ್ನಿ. ಮಿಸ್ಟರ್ ರಾಜೇಶ್, ನೀವು ಸ್ವಲ್ಪ ಹೊರಗಿರಿ. ಎದ್ಬಾರ ಇಲ್ಲಿ. ಏನೇ ಕೇಳಿದೆ ನೀನು ಅವ್ರ ಹತ್ರ? ಡೀಟೇಲ್ಸ್ ತೊಗೊಂಡು ಬರೋದಕ್ಕೆ ಹೇಳಿದೆ. ಡೀಟೇಲ್ಸ್ ಬೇಕಾ?